ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಹಾಕೋ ನೋಟಿಫಿಕೇಷನ್ ನಮಗೆ ಫಸ್ಟ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ನ ಎಲ್ಲಿ ಗಂಟ ಹೋಗುತ್ತೆ ಅಂತ ನೋಡೋಣ. ಹಾಗೆ ಒಳ್ಳೆ ಕಮೆಂಟ್ ಆಗ್ತಾ ಇದ್ದೀರಾ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನೋಡಿ, ನಾನು ಇನ್ನೂ ಈ ಥರ ರೆಡಿ ಆಗಿದ್ದೀನಿ. ಇನ್ನೂ ರೆಡಿ ಆಗಬೇಕು. ಬನ್ನಿ, ರೆಡಿ ಮಾಡ್ತಾರೆ ಅಂತೆ ಅಮ್ಮ. ನಾನೇ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಭಾಗ್ಯನೇ ರೆಡಿ ಆಗ್ತಾ ಇದ್ದಾಳೆ. ನೋಡೋಣ, ನಾನೇ ರೆಡಿ ಆಗ್ತೀನಮ್ಮ ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಬಂದಿರುವಂಥ ಬಳೆನ ಹಾಕೋತಾ ಇದ್ದಾಳೆ. ಬಳೆನ ಅವ್ರ ಅಣ್ಣನೇ ಕೊಡಿಸಿರೋದು ಸುತ್ತೂರು ಜಾತ್ರೆಯಲ್ಲಿ. ಅಲ್ಲಿಂದನೇ ಕಳಿಸಿದ್ದ, ಅವರಪ್ಪ ಹೋಗಿದ್ರು ಜಾತ್ರೆಗೆ, ಅಲ್ಲಿಂದನೇ ಕೊಟ್ಟು ಕಳಿಸಿದ. ಇವಾಗ ಹಾಕ್ಕೊಂಡಿರೋ ಡ್ರೆಸ್ಸಿಗಂತೂ ತುಂಬಾ ಚೆನ್ನಾಗಿ ಮ್ಯಾಚಿಂಗ್ ಆಯಿತು. ಲಂಗ ದಾವಣಿ ಹಾಕ್ಕೊಂಡಿರೋದು ಫಸ್ಟ್ ಟೈಮು ಭಾಗ್ಯ ಲಂಗ ದಾವಣಿ ಹಾಕ್ಕೊಂಡಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬಳೆ ನೋಡಿ ಯಾವ ಥರ ಇದೆ ಅಂತ. ಹಾಗೆ ಈ ಸರ ಕೂಡ ಸಿದ್ಧಾರ್ಥನೇ ಕೊಡಿಸಿರೋದು, ಅದು ಕೂಡ ಡ್ರೆಸ್ಸಿಗೆ ಮ್ಯಾಚ್ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿ ನಾನು ಫಸ್ಟ್ ಟೈಮ್ ರೆಡಿ ಮಾಡಿರೋದು ಭಾಗ್ಯನಿಗೆ. ಯಾವಾಗ ರೆಡಿ ಅಂದರೆ ಒಂದು 4 ವರ್ಷನೋ 5 ವರ್ಷದ ಅವಳಿದ್ಲು. ಅವಾಗ ಒಂದು ಚಿಕ್ಕ ಸೀರೆ ಉಡಿಸಿ ರೆಡಿ ಮಾಡಿದ್ವಿ, ಅವಾಗ ಡಾನ್ಸ್ಗೆ ಅಂತಲೇ. ಇವಾಗ ಕೂಡ ಡಾನ್ಸ್ಗೆ ರೆಡಿ ಆಗ್ತಾ ಇದ್ದಾಳೆ. ಬೇರೆ ಟೈಮಲ್ಲಿ ತುಂಬ ಡಾನ್ಸ್ ಮಾಡಿದ್ದಾಳೆ, ಆದರೆ ಸ್ಕೂಲಲ್ಲೇ ರೆಡಿ ಮಾಡಿದ್ದಾರೆ ಮೇಕಪ್ ಮಾಡಿ ಎಲ್ಲ. ಆದರೆ ಇವತ್ತು ಮೇಕಪ್ಪು ಪೌಡ್ರು ಏನೂ ಹಾಕಿಲ್ಲ ಅವಳು. ಇವಾಗ ಏನು ಹಾಕ್ಕೊತಾ ಇದ್ದಾಳೆ ಇಷ್ಟೇ, ಪೌಡ್ರು ಕೂಡ ಹಾಕ್ಕೊಂಡಿಲ್ಲ ಅವಳು. ಕುಂಕುಮ ಇಟ್ಕೊಂಡು ಮತ್ತು ಗಂಧ ಎಲ್ಲ ಇಟ್ಕೊಂಡು ಅವಳೇ ರೆಡಿಯಾಗಿರೋದು. ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದಾಳೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಈಗ ಲಂಗ ದಾವಣಿ ಹಾಕ್ಕೊಂಡು ತುಂಬಾ ಒಂಥರ ಎತ್ತರವಾಗಿ ಕಾಣ್ತಾ ಇದ್ಲು. ಯಪ್ಪ, ಇಷ್ಟು ದೊಡ್ಡವಳಾದ್ರ ಅನ್ನೋ ಥರ. ಪೌಡ್ರ್ ಅಂತ ಹಾಕೋಕ್ಕೆ ಬಿಡೋದೇ ಇಲ್ಲ ನಾನು. ಸಾಕು ಇದ್ದಷ್ಟೇ ಇರಬೇಕು ಪೌಡ್ರು, ಅದು ಇದು ಹಾಕಿ ಸುಮ್ಮನೆ ಬೇಡ. ಅದು ಡೈಲಿನೂ ಹಾಕಲ್ಲ ಅವಳು. ಯಾವಾಗಾದ್ರೂ ಒಂದು ಸತಿ ಅಲ್ಲೇ ಸ್ಕೂಲಲ್ಲಿ ಏನು ಮೇಕಪ್ ಮಾಡ್ತಾರೋ ಅವಾಗ ಹಾಕ್ಕೊಂಡಿದ್ದೆ. ಡೈಲಿನೂ ಹಾಕ್ಕೊಳ್ಳಲ್ಲ, ಈ ಥರ ರೆಡಿ ಆದ್ರೂ ಹಾಕ್ಕೊಳ್ಳಲ್ಲ ಅವಳು. ಇವತ್ತಾದರೆ ಹಾಕ್ಕೊಂಡೆ, ಬೇಡಮ್ಮ ಮತ್ತೀಗ ಪಿಂಪಲ್ಸ್ ಎಲ್ಲ ಬಂದುಬಿಟ್ರೆ ಏನು ಮಾಡೋದು ಅಂತ ಹಾಕೋದೇ ಇಲ್ಲ. ಹಾಗೆ ರೆಡಿ ಆದಳು. ಇದೊಂದು ಹೂವು ಕೂಡ ಸಿದ್ಧಾರ್ಥನೇ ಕೊಡಿಸಿರೋದು. ನಾನಂತೂ ಏನು ತೊಗೊಂಬಂದಿಲ್ಲ ಭಾಗ್ಯನಿಗೆ, ಎಲ್ಲ ಸಿದ್ಧಾರ್ಥನೇ ಕೊಡಿಸಿರೋದು ಅವಳಿಗೆ ಅಂತ. ಇದನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಈ ರೀತಿ ರೆಡಿಯಾಗಿದ್ದಾಳೆ ನೋಡಿ. ಲಿಪ್ಸ್ಟಿಕ್ ಒಂದು ಹಾಕಬೇಕಂತ ಅಂದ್ಕೊಂಡೆ, ಅವರಪ್ಪ ಬೇಡ ಅಂದರೆ ಬೇಡ ಸುಮ್ಮನೆ ಇರೋಲ್ಲ, ಹಾಕ್ಬಾರ್ದು ಅಂತ. ನನಗೂ ಹಾಕೋಕ್ಕೆ ಭಯನೇ. ಹೆಣ್ಮಕ್ಳಿಗೆ ರೆಡಿ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳಿಗೆ ರೆಡಿ ಮಾಡ್ಬೇಕಂದ್ರೇ ಭಯ. ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಫುಲ್ಲು ರೆಡಿ ಮಾಡೋದಂದ್ರೆ ಸಿಕ್ಕಾಪಟ್ಟೆ ನಾನು ತುಂಬ ಅವಳಿಗೆ ಖರಾಬಾಗಿ ಬಿಟ್ಟಿರ್ತೀನಿ. ನೀವು ವಿಡಿಯೋದಲ್ಲಿ ನೋಡ್ಬೋದು, ಒಂದು ಪ್ಯಾಂಟ್ ಒಂದು ಟಿ ಶರ್ಟ್ ಬಿಟ್ಟರೆ ಅವಳಿಗೆ ಏನು ಹಾಕೋಕ್ಕೆ ಬಿಡಲ್ಲ, ಬೇರೆ ಯಾವ ರೀತಿಯೂ ರೆಡಿ ಆಗೋಕ್ಕೂ ಬಿಡಲ್ಲ ನಾನು. ಫೈನಲಾಗಿ ಈ ರೀತಿ ರೆಡಿಯಾಗಿದ್ದಾಳೆ. ಇವತ್ತು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ನನ್ನ ಜೀವದಲ್ಲಿ ಜೀವ ಇಲ್ಲ, ಅಷ್ಟೊಂದು ಭಯ ನನಗೆ. ಹುಡುಗಿನ ರೆಡಿ ಮಾಡಿ ಕಳಿಸ್ಬೇಕಂದ್ರೆ ಮನೆಯಿಂದ. ಕಂಪ್ಲೀಟಾಗಿ ಫುಲ್ಲು ರೆಡಿ ಆದ್ಲು ನೋಡ್ರಿ. ಇವನು ತಾನ ಬಟ್ಟೆ ಹಾಕ್ಕೊಳತಾನ, ಅವನಿಗೆ ತೋರಿಸ್ಬೇಕಂದ್ರೆ ಅವ್ನು ಟಿ ಶರ್ಟ್ ಹಾಕ್ಕೊಂಡಿಲ್ಲ, ಬಿಚ್ಕೊಂಡು ಹೊಲ್ಕೊಳಕತ್ತಾನ ಕೂತು. ಹಾಕ್ಕೊಂಡಿಲ್ಲ ಟಿ ಶರ್ಟ್, ಅದಕ್ಕೆ ಹೊಲದ ಯಾವಾಗ ಕಲ್ತಿ? ದಾರ ಹಾಕ್ಲಾರೆ ಇಲ್ಲ, ದಾರ ಹಾಕ್ಲಾರ ಹೊಲದ ಯಾವಾಗ ಕಲ್ತಿ? ನೋಡ್ರಿ, ಭಾಗ್ಯನ ಈ ಥರ ರೀತಿ ರೆಡಿ ಮಾಡೀವಿ. ಕಣ್ಣು ಮುಚ್ಚ ಪೂರ್ತಿ ಕಣ್ಣು ಮುಚ್ಚಿ ಬಿಡ್ತಾಳಕಿ. ಕಂಪ್ಲೀಟಾಗಿ ಈ ಥರ ರೆಡಿ ಆದ್ಲು ಭಾಗ್ಯ. ನೀವೇನು ಕಲ್ತಿಲ್ಲ. ಕೈ ರಂಗೋಲಿ ಅಲ್ಲ, ಮೆಹಂದಿ. ನಮ್ಮ ಬಾಗಿಲಿಗಿನ ರಂಗೋಲಿ ಹಾಕಿಲ್ಲ, ಹೊರ ಈಕಿ ತಯಾರಿ ಮಾಡೋದಾಗೈತೆ ನೋಡ್ರಿ. ಚಂದ ಕಾಣತ್ತದಲ್ರಿ ಇದೆಲ್ಲ. ಹೆಂಗೆ ಕಾಣಕತ್ತೈತ್ರಿ ಭಾಗ್ಯ? ಫಸ್ಟ್ ಟೈಮ್ ಈ ಥರ ರೆಡಿ ಮಾಡಿದ್ದೆ. ಅವತ್ತು ನಾನು ರೆಡಿ ಮಾಡಿಲ್ಲ, ಯಾಕಂದ್ರೆ ಸಣ್ಣ ಹೆಣ್ಮಕ್ಳಿಗೆ ನನಗೆ ರೆಡಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಸಣ್ಣ ಮಕ್ಳಿಗೆ ಇಷ್ಟ, ಆದರೆ ಈ ಥರ ಹೆಣ್ಮಕ್ಳಿಗೆ ರೆಡಿ ಮಾಡೋಕ್ಕೆ ನನಗೆ ಭಯ. ಗೊತ್ತಲ್ಲ ಈಗಿನ ಪ್ರಪಂಚ ಹೆಂಗೆ ಅಂತ. ಈಗಿನ ಹೆಣ್ಮಕ್ಳನ್ನ ಹೆಂಗೆ ಕಚ್ಚಿ ಬಿಚ್ಚಿ ಬಿಡ್ತೀವೋ ಅಷ್ಟೇ ಚಂದ. ರೆಡಿ ಮಾಡೋಕ್ಕೆ ಭಯ. ಇದೆಲ್ಲ ರೆಡಿ ಮಾಡೀನಿ ನಾನೇ. ಇದು ಬಟ್ಟೆ ಒಳಗಡೆ ಹಾಕೀನಿ, ಗ್ರೀನ್ ಬಟ್ಟೆ. ಇದು ಈ ಥರ ತಿಳುವಾಗಿತ್ತು, ಇಲ್ಲೆಲ್ಲ ಚಂದ ಕಾಣಲ್ಲ ಅಂಥೇಳಿ ಎಲ್ಲ ಮೈ ಕಾಣ್ತದೆ. ಹಾಗಾಗಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಬ್ಲೌಸ್ ಪೀಸ್ ಹಾಕಿ ಅಟ್ಯಾಚ್ ಮಾಡೀನಿ. ಚೆಂದಾಗೈತಿಲ್ರಿ ಅದು ಮುಂದೆ. ಇಲ್ಕಂದ್ರೆ ಅದು ಪೂರಾ ತಿಳಿದಿತ್ತು, ಅದು ಬ್ಲೌಸ್ ಬೇರೆ ಡೀಪ್ ಅದ, ಚಲೋ ಆಗಲ್ಲ. ಅದಕ್ಕಾಗಿ ಹಿಂಗೆ ರೆಡಿ ಮಾಡೀನಿ.
ನಿಮ್ಗೆ ಇಷ್ಟ ಆಗಿರೋ ಬಟ್ಟೆ ತೊಗೊಂಬಂದ್ರೆ ಈ ಥರ ಏನಾದ್ರು ತಿಳಿವಿತ್ತಂದ್ರೆ ಒಂದು ಅರ್ಬಿ ಹಾಕ್ಸ್ರಿ, ಅದ್ರ ಕಲರ್ ಅರ್ಬಿ ಹಾಕ್ಸಿ ಈ ಥರ ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಡ್ರಿ. ಮಕ್ಳಿಗೆ ಆ ಥರ ತಿಳು ಬಟ್ಟೆ ಹಾಕಕ್ಕೆ ಹೋಗ್ಬೇಡ್ರಿ. ತುಂಬ ಜೋಪಾನ ಮಾಡ್ಬೇಕು ಈಗಿನ ಕಾಲದಾಗ ಹೆಣ್ಮಕ್ಳಿಗೆ. ನೋಡ್ರಿ ಒಂದು ಪಕ್ಕ ಟೈಲರ್ ಆಗ್ಯಾನ, ಹೆಂಗೆ ಹೊಲಿಯತ್ತ ನನಗ ಸ್ಟಾಪ್. ಹೊಲಿ ಆಯ್ತೇಳಿ, ನೀನೇ ಹೊಲಿ ಇನ್ ಮ್ಯಾಲೆ ಬಟ್ಟೆ ಗಿಟ್ಟಿ ಎಲ್ಲ. ನೋಡಿ ಹೆಂಗೆ ಹೊಲಿತಾನ, ಒಂದೇ ಫಾಲೋ ಮಾಡ್ಕೊಂಡು. ನೋಡ್ರಿ ಹೆಂಗೆ ಹೊಲಿಯತ್ತ ನನಗೆ. ಫಸ್ಟ್ ಟೈಮ್ ಮಿಷಿನ್ ಮೇಲೆ ಕೂತಿದ್ದವ. ಈ ದಾರ ಫಾಲೋ ಮಾಡ್ಬೇಕು ಮೇಲೆ. ಆಯ್ತೇಳಿ, ನೀನೇನು ಬೇಕು ಸ್ಟಿಚ್ಗಳೆಲ್ಲ ನೀನೇ ಮಾಡ್ಕೊಂಬಿಡು. ನೋಡಿ ಹೆಂಗೆ ಹೊಲಾತನ್ರ. ಅಂತೂ ಇಂತೂ ಟೈಲರಿಂಗ್ ಆದ್ರೆ ಇವನು. ನಡಿ ನಡಿ ಜಲ್ದಿ ನಡಿ, ಈಗ ಬಿಟ್ಟು ಬಾ. ನೋಡ್ರಿ ರೆಡಿ ಆದ್ಲು, ಎಲ್ಲ ಹಿಂಗೆ ಬಿಸಾಕ್ಬಿಟ್ಟು ಹೋದ್ಲು. ಇನ್ನು ನಾವೆಲ್ಲ ತೆಗಿಬೇಕು. ಅಲ್ಲಿ ಪೌಡ್ರ್ ಡಬ್ಬಿ, ಇಲ್ಲಿ ಹೂವು, ಅಲ್ಲಿ ಒಂದು ಬಾಕ್ಸ್, ಇದು ಹಣಿಗೆ. ಇವ ಸಾಲಿ ಕಲೀಲಾಕ ಹೊಂಟನ್ರಿ ಸದ್ದ. ಈಕಿ ಡಾನ್ಸ್ ಮಾಡಕ್ಕೆ ಹೊಂಟಾಳ. ಬಾಯ್ ಹೇಳಿಲ್ಲ ಬಗ್ಗೆ ಹೋಗಿ ಬರ್ತೀನಿ ಅನ್ಬೇಕು, ಹೋಗಿ ಬರ್ತೀನಿ ಅನ್ಬೇಕು. ಟಣ 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 ಟಣ. ಜಲ್ದಿ ಬಾರ ಹಾಕಿ ಬಿಟ್ಟು. ಭಾಗ್ಯ ನೋಡ್ರಿ, ಭಾಗ್ಯ ಕಳ್ಸಿ ಆಯ್ತು. ನಾಷ್ಟ ಏನು ಮಾಡ್ಲಿಲ್ಲ, ಹೆಂಗೆ ಹೋದ್ಲು ರೆಡಿಯಾಗಿ. ಈಗ ಇಲ್ಲಿ ಬೆಂಡಿಕೆ ಹೊರಕತ್ತೇನಿ. ಬೆಂಡಿಕೆ ಹುಳಿ ಮಾಡೋದು, ಪಲ್ಯ ಮಾಡೋದು, ಸಾಂಬಾರ್ ಮಾಡೋದು ಗೊತ್ತಿಲ್ಲ. ಫಸ್ಟ್ ಹುರಿತೀನಿ, ಆಮೇಲೆ ಏನಾಗ್ತೈತೋ ಡಿಸೈಡ್ ಮಾಡ್ಕೊಳ್ಳೋಣಂತ. ಈ ಕಡೆ ಅನ್ನಕ್ಕೆ ಇಟ್ಟಿನಿ, ಅನ್ನ ಕುದಿಯಾಕತೈತಿ. ಚಪಾತಿ ಅದಾವು. ಮತ್ತ ಹಾಗೆ ಸಿದ್ಧಾರ್ಥ ಏನ್ ಮಾಡತ್ತ ನೋಡ್ರಲ್ಲಿ. ಆಯ್ತಾ ನೋಡ್ರಿಗ, ಇದು ಒಂದು ರಟ್ಟಿನ ಬಾಕ್ಸ್ ಇತ್ತು, ಕಾಣಿಸಾಕತೈತಿ ನಿಮ್ಗೆ. ಈ ರಟ್ಟಿನ ಬಾಕ್ಸಿಗೆ ಇದಾಕಿ ಡಿಸೈನ್ ಮಾಡಾಕತ್ತಾನ ನೋಡ್ರಿ. ಈಗ ಚಂದ ಐತಲ್ಲ ಇದು ಸೀಟ್. ಈ ತರ ಹಾಕ್ತಾನ ನೋಡ್ರಿ. ಅದಕ್ಕೆ ಅದು ಒಳಗಾಗ್ಬೇಕಾಗಿತ್ತೇನೋ. ಇದು ಕಾಣ್ತೈತಿನ, ಇದು ಒಳಗಾಗ್ಬೇಕಾಗಿತ್ತು. ತಡ್ರಿ 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 ತಡ್ರಿ, ಈ ಒಳಗ ಹಾಕ್ಬೇಕಾಗ್ತದ. ಮೊದಲೇ ಹಾಕ್ಬೇಕಾಗಿತ್ತು ಅದು. ಯಾವ್ದು? ಇದು ಇದು ಇಲ್ಲ ಇಲ್ಲ ಇಲ್ಲ, ಒಳಗ್ ಇದು ಹಾಕಿ ಮ್ಯಾಲ ಬರ್ಬೇಕ್ರಿ. ಇದು ಮ್ಯಾಲ ಬರ್ಬೇಕು, ಯಾಕಂದ್ರೆ ಇಲ್ಲಿ ಇದು ಕಾಣಿಸಲ್ಲ. ಹಿಂಗ ಹಿಂಗ್ ಕುಂದ್ರತ ಇಲ್ಲಿ ಗಮ್ಟಪ್ ಹಾಕ್ಬೇಕಾಗ್ತತ್ತು. ಟೇಪ್ ಇಲ್ಲ, ಸ್ಟೆಪ್ಲರ್ ಸಾಕ್ತದೆ. ನೋಡ್ರಿ ಇದನ್ನ ಬಾಕ್ಸ್ ರೆಡಿ ಮಾಡತ್ತಾನ. ಭಾಗ್ಯ ಎಲ್ಲ ಕಚ್ಚಿ ಬಿಚ್ಚಿ ಒಕ್ಕಟ ಆತಾಳ. ಮೊನ್ನೆ ಒಂದ್ ರೆಡಿ ಮಾಡಿ ಅದು ಗಮ್ ಬಿಟ್ಕೊಂಡು ಹೋಯ್ತದ. ಅದು ಗಮ್ ಅನ್ಸಿದ್ರೆ ಬಿಡ್ತದ ಅಂತೇಳಿ ಇವ್ನ ಏನ್ ಮಾಡತ್ತಾನ, ಟಾಚ್ನಿ ಉಳ್ದ್ ಹಾಕಕತ್ತಾನ. ರೆಡಿ ಮಾಡ್ರಿ ಅಂಕ. ಇದನ್ನ ಫುಲ್ ರೆಡಿ ಆದ್ಮೇಲೆ ನೋಡೋಣಂತ. ನೋಡ್ರಿ ಮೊನ್ನೆ ಮಾಡಿರೋದು ಈ ತರ ಓಪನ್ ಆಗಿಬಿಟ್ಟೈತೆ ಎಲ್ಲ. ನಿಲ್ಲಲ್ಲ, ಅದಷ್ಟು ಕರೆಕ್ಟ್ ಆಗಿರೋ ಗಮ್ ಹಾಕಿದ್ರೆ ನಿಲ್ತಾವ, ನಿಲ್ಲಲ್ಲ. ಈ ತರ ಎಲ್ಲ ಬಿಸಾಕ ನೋಡ್ರಾಗ. ಇಷ್ಟೆಲ್ಲ ಕಚ್ಚಿ ಬಿಚ್ಚಿ ಆಗೈತ್ರಿ ಈ ಜಾಗ ಮಾತ್ರ. ಅದಕ್ಕೋಸ್ಕರ ಅದು ಬಾಕ್ಸ್ ಮಾಡಿ ಹಾಕಿಡ್ಬೇಕು. ಇಲ್ಲೊಂದು ಬಾಕ್ಸ್ ಇತ್ತು, ಇದಕ್ಕೇನು ಡಿಸೈನ್ ಮಾಡಿಲ್ಲ, ಆಲ್ರೆಡಿ ಕಲರ್ ಐತೆ. ಅದಕ್ಕೆ ಹಂಗ ಇಟ್ಟಿವಿ. ಇದ್ರಾಗ ನೋಡ್ರಿ ಹೆಂಗ್ ತುರುಕುಗಳು ಇವತ್ತೆಲ್ಲ ತಗೊಂಡು ಇದ್ರಂದೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡೋಕ್. ಸಿದ್ಧಾರ್ಥ ಬಂದಂದ್ರೆ ಮನಿ ಎಲ್ಲ ಕ್ಲೀನ್ ಆಗ್ತದ. ನಾವ್ ಅಲ್ಲೇ ತಗೋತೇವೆ, ಅಲ್ಲಿ ಬಿಡ್ತೇವೆ, ಎಲ್ಲ ನೋಡಿ ರೆಡಿ ಮಾಡ್ತಾನ. ಇನ್ನೊಂದ್ 2 ದಿವಸದಾಗ ಮನಿ ಎಲ್ಲ ಸ್ವಚ್ಛ ಮಾಡೋದೈತಿ ನಮ್ದು. ಅವಾಗೆಲ್ಲ ನೋಡ್ಕೊಂಡ್ರಂತ. ಮತ್ತ ಬೆಂಡಿಕಾಯಿ ಫ್ರೈ ಮಾಡ್ಕೊಂಡ್ರಿ. ಬೆಂಡಿಕಾಯಿ ಅಂದ್ರೆ ಸಿದ್ಧಾರ್ಥ ಬಹಳ ಇಷ್ಟ. ಅದಕ್ಕೆ ಮನಿ ಇಡೋದಂಗ ಹೇಳಿದ್ ನಮ್ಮ ಮನ್ಯಾಗಿನ ಬೆಂಡಿಕಾಯಿ ಸಿದ್ದಿನೇ ಅಂತ ಹೇಳಿ. ಬೆಂಡಿಕಾಯಿಲಿ ಏನಾದ್ರು ಮಾಡ್ತೀರಿ ತಿಂತ ನಾವು. ಓಕೆ, ಇದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಮತ್ತೆ ಸಿಗೋಣ್ರಂತ. ನೋಡ್ರಿ ಪಲ್ಯ ರೆಡಿ ಆಯಿತು. ಬೆಂಡಿಕಾಯಿ ಇನ್ನೊಂದು ಚೂರು ಕುದಿಬೇಕು. ಗೊಜ್ಜು ಥರ ಮಾಡಿಬಿಟ್ಟೆ ನಾನು ಅದು. ಮತ್ತು ಅನ್ನ ಕೂಡ ರೆಡಿ ಆಗೈತೆ. ಹಾಗೆ ಸಿದ್ಧಾರ್ಥನೂ ಇದು ನೋಡ್ರಿ ರೆಡಿ ಮಾಡ್ದ. ಬಾಕ್ಸು ಫುಲ್ ರೆಡಿ ಆಯಿತು ನೋಡ್ರಿ. ಇದು ಫುಲ್ ಬಾಕ್ಸ್ ರೆಡಿ ಆಗೈತಿ. ಇದೆಲ್ಲ ಹಿಂಗೆ ತೆಗೆದು ಒಕ್ಕಟೆನ ಮೇಲಿಂದೆಲ್ಲ ಮ್ಯಾಲೊಂದು ಸೀಟ್ ಹಾಕ್ಯಾನಲ್ಲಿ. ಇದನ್ನೆಲ್ಲ ಇದ್ರಾಗ ಜೋಡಿಸ್ತಾನೆ. ಊಟ ಮಾಡಿಬಿಟ್ಟು ಆಮೇಲೆ ಇದನ್ನು ರೆಡಿ ಮಾಡೋಣಂತೆ. ನೋಡ್ರಿ ಈಗೆಲ್ಲ ಕೆಲಸ ರೆಡಿ ಮಾಡಕತ್ತಾನ ಸಿದ್ಧಾರ್ಥ. ಪಾಪ ಪಾಪ ಇಲ್ಲಿ ನೋಡು ಪಾಪ. ಯಾಕಡೆ ಪಾಪ ಟಿವಿ ಆಫ್ ಮಾಡಿಬಿಡೋವೆಲ್ಲ ಎತ್ತಡದ್ರಾಗ ಇದು ಆಯ್ತು. ಏನು ಹೊಡೆದಾಕ್ಲಾರದೆ ಕೆಲಸಗಳ ಕಾರ್ಯಗಳನ್ನು ಮುಗಿಸಿ ಎಲ್ಲ ಹೊಡೆದು ಮುಗಿಸ್ತೀವಿ. ಓಹೋ, ತೆಗೆದ್ಬಿಡೋದು ಪೇಪರ್ ಎಲ್ಲ.
ಅವು ಏನೇನೋ ಕಾಗದ ಪತ್ರದಾಗ ಇರಲಿ ಬಿಡು, ಅಲ್ಲೇ ಇರಲಿ, ಅಲ್ಲಿ ಇಲ್ಲಿ ಒಕ್ಕಟ್ಟು ಬಿಡ್ತಾರೆ ಅವರು. ಅದಕ್ಕೆ ಸುಮ್ಮ ಅಲ್ಲೇ ಕೂತಾವು, ಮೆತ್ತ ಕುಂದರ್ಲಿ, ತಣ್ಣ ಕೂತಾವು ಕುಂದರ್ಲಿ. ಅದೊಂದು ಸೀಟ್ ಅದ್ರ ಮೇಲೆ ಹಾಕಿ ಎತ್ತಿಟ್ಕೊಳ್ಳೋಣ. ಅದು ನೋಡ್ರಿ, ಈ ಥರ ಗಮಟೆ ಪಂಕ್ಷನ್. ಇದಕ್ಕೆ ಲೈಟ್ ಹಾಕ್ಬೇಕಂದ್ರೆ ಲೈಟ್ ಇಲ್ಲ, ಚಾರ್ಜ್ ಕಮ್ಮಿ ಐತಿ, ಆಗೋವಲ್ತದ. ಆ ಥರ ಅಂಟಿಸ್ತಾನೆ ಡಬಲ್ ಸೈಡ್ ಗಮ್ ಟೈಪ್ ಹಾಕಿ. ಇದು ಸೆಟಾ ಬಾಕ್ಸ್ ನಮ್ಮದು. ಎಷ್ಟು ಚಿಕ್ಕದೈತೆ ನೋಡಿ. ಈಗೆಲ್ಲ ಅದೈತ್ರಿ, ಬರ್ಲಿಕ್ಕದಲ್ಲ. ಈ ಥರ ಅಂಟಿಸ್ಬಿಡೋದು. ಬಟನ್ಗಳದಾವ ನೋಡ್ಬಿಟ್ಟು ಅಂಟಿಸು. ಇಲ್ಲಿ ಅದಾರ, ಈ ಟಿವಿ ಬಟನ್ ಅದಾವಲ್ಲ ತೆಳಗ, ಇಲ್ಲಿ ಅದಾರ, ಅದಾವಲ್ಲ, ಒಂದೇ ಇರ್ತದ. ಬಿಡಲಿಲ್ಲ ಅದು, ಇಲ್ಲ ಬಿತ್ತಂದ್ರೆ ಮತ್ತೆ ಹೊಗಿನ ಹಾಕಿಸ್ಕೊತೈತೆ. ಮತ್ತೆ ಇಲ್ಲ ಬೀಳಲ್ಲ. ಬಿಡಲ್ಲ. ವಾವ್. ಆಮೇಲೆ ವಾಪಸ್ ಕಿತ್ತಾಕ್ ಬರಬೇಕು. ಆಮೇಲೆ ಟಿವಿ ಸಮೇತ ಬಂದ್ಬಿಟ್ಟಿತ್ತು. ಬರಲ್ಲ, ಅಲ್ಲೇ ಇರ್ಲಿ ಬಿಡು, ಏನು ಅವಶ್ಯಕತೆ ಐತಿ ಅದ್ರ. ತೆಗೆದೇನಂತ್ರಿ ಅದು, ಮುಗಿತೇನೋ ಒಂದು ಜಾಗ ಉಳಿತು ನೋಡ್ರಿ, ಒಳ್ಳೆ ಕೆಲಸ. ಇದನ್ನ ಅನ್ಸಮ್ರಿ. ಅದು ವೇಟರ್ ಹಿಡಿತದ, ಮನುಷ್ಯರಿಗೆ ವಜ್ಜಕ್ಕಿತ್ತದ. ಅದು ಸ್ವಲ್ಪ ಒರೆಸ್ಕೋಬೇಕು. ನೋಡ್ರೆಲ್ಲ ಜೋಡಿಸಿದ. ಇಲ್ಲೆಲ್ಲ ಇಟ್ಟ ಇದು ಬಿದ್ದೋಯ್ತು, ಬಾಯಿ ತರ್ಕೊಂಡು ಬಿದ್ದದು. ಇದೇನು ರೌಡಿ ಕಾರ್ ಏನು? ಇದೆಲ್ಲ ಇಲ್ಲಿಟ್ಟ ನೋಡ್ರಿ. ಇಲ್ಲಿ ಮುಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಮೆಡಿಸಿನೇ ಜಾಸ್ತಿ ಅದಾವ. ಡೆಟೈಲು, ಟ್ಯಾಬ್ಲೆಟು, ಹಣಿಗೆ ಹಚ್ಕೊಳ್ಳೋ ಗಂಧ, ಕೇಸರಿ, ಅದು ಯಾವುದೂ ಯೂಸ್ ಮಾಡಲ್ಲ. ಪೌಡ್ರ್ಗಳು ಯಾವುದೂ ಯೂಸ್ ಮಾಡಲ್ಲ. ಒಟ್ಟು ಇಟ್ಟು ಸುಮ್ಮನೆ ಯಾರು ಬಂದ ಬೇಕಂತೇಳಿ 3 ಥರ ಪೌಡ್ರ್ ಅದಾವೆ. ಯಾರು ಒಂದೂ ಯೂಸ್ ಮಾಡೋಂಗಿಲ್ಲ ಅದ್ರಾಗ. ಇದು ಒಂದು ನಾನು ಯಾವಾಗಾರು ಹೊರಗೆ ಹೋದ್ರೆ ಅಷ್ಟೇ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಏನೂ ಯೂಸ್ ಮಾಡಲ್ಲ. ಅಲ್ಲ ಅಷ್ಟೇ, ಇಷ್ಟೇ ನಮ್ಮ ಮನೆಯಲ್ಲಿರೋದು, ಏನೂ ಇಲ್ಲ. ಅಷ್ಟೇ, ಮುಗೀತು. ಕೆಳಗಡೆ ಸ್ವಲ್ಪ ಅದು ಇದು ಉಳಿದಿರೋ ಕಾಳು ಕಡಿ ಹಿಟ್ಟು, ಅದು ಬಿಸ್ಕೆಟ್ ಅವೆಲ್ಲ ಅದ್ರೊಳಗೆ ತುಂಬಿಟ್ಟಿನಿ. ಇಸ್ತ್ರಿ ಒಂದು ಅಲ್ಲಿ ಮೇಲೆ ಇಟ್ಬಿಡು. ಆ ಸಾಬಾನು ಈ ಕಡೆ ನೀರದಾವ. ಇದನ್ನೈತೆ ನೋಡ್ರಿ, ಎಲ್ಲ ತೆಗೆದು ವೇಸ್ಟ್ ಎಲ್ಲ ತೆಗ್ದಿರೋದು ಇಷ್ಟಾಗೈತಿ. ಬೆಟಿಕೆ ಕಟ್ಕೊಂಡು ಅಲ್ಲೇ ಇಟ್ಟೀನಿ. ದೇವ್ರಿನ ಹೂವು ತೆಗ್ದೀನಿ, ಅದು ಅಲ್ಲೇ ಇಟ್ಟೀನಿ. ಇದು ವೇಸ್ಟ್ ಎಲ್ಲ ಇಲ್ಲಿ ಬಿದ್ದೈತಿ. ಇದನ್ನೆಲ್ಲ ಕಸ ಗುಡಿಸಿ ತೆಗಿಬೇಕೀಗ. ಪಾಪ ಸುಸ್ತಾಗ್ಬಿಟ್ಟದು ಎಷ್ಟು ಮಾಡೋಷ್ಟರಲ್ಲೇ. ಅಯ್ಯಯ್ಯ ಸೋಂಗ. ಓಕೆ ರೀ, ಒಂದು ಕೆಲಸ ಮುಗೀತಿದ್ದು, ಇಷ್ಟು ಆಯಿತು. ಹಸನ್ ಮಾಡಾಕತ್ತೀವಿ ಅದನ್ನೇ ನೋಡ್ರಿ. ಇದೆಲ್ಲ ಮುಗೀತು. ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಅಂತ ರೆಡಿ ಮಾಡತ್ತಾರ. ಮೇಡಮ್ ಬರ್ರಿ. ಅರಿಶಿನ ನಿನ್ನೆ ವಿಡಿಯೋದ ನೋಡ್ರಲ್ರಿ, ನಾನು ಅರ್ಶಿನ ಬೋರ್ಡ್ ತೋರಿಸಿದೆ ಹೆಂಗಿತ್ತು ಅಂತೇಳಿ. ಹಸಿ ಇದು ಅರಿಶಿನ ಇದು ಏನದ ಹೆಂಗೆ ಮಾಡ್ಬೇಕಂತ ನಿನ್ನೆ ಗೊತ್ತಲ್ಲರ್ಕ ರಾತ್ರಿ ಹೆಂಗೆ ಎತ್ತಿಟ್ಟೆ. ಆಮೇಲೆ ನೋಡಿದೆ ಯೂಟ್ಯೂಬಲ್ಲೇ ನೋಡಿ, ಒಳ್ಳೆ ಯೂಟ್ಯೂಬ್ಗೆ ಹಾಕಕತ್ತೀನಿ. ಇದನ್ನು ಫಸ್ಟ್ ಏನು ಮಾಡಿದೆ, ಕುದಿಸ್ಕೊಂಡೆ ರೀ. ಒಂದು ಅರ್ಧ ತಾಸು ಕುದಿಸ್ಕೊಂಡಿನಿ. ಕುದಿಸ್ಕೊಂಡು ಇವತ್ತಿನ ಮೇಲಿನ ಸೊಪ್ಪಿ ಎಲ್ಲ ತೆಗ್ದೀನಿ. ಇದ್ರಲ್ಲೇ ನೋಡ್ರಿ, ಇದ್ರಲ್ಲೇ ಸಿಪ್ಪಿ ಎಲ್ಲ ತೆಗ್ದೀನಿ. ಈಗ ಇದರಿಂದ ಹೆರ್ಚಾಕತ್ತೀನಿ. ಹಿಂಗೆ ಹೆರ್ಚೋದ್ರಿಂದ ನಾವು ಮನೆಯಲ್ಲೇ ಮಿಕ್ಸಿ ಮಾಡ್ಕೋಬೋದು ಇದನ್ನು. ಇಲ್ಲಾಂದ್ರೆ ಹಾಗೆ ಒಣಗಿಸಿದ್ರೆ ಭಾಳ ದಿನ ತೊಗೋತದ ಟೈಮ್ ಒಣಗ್ಲಕ್ಕ, ಮತ್ತು ಮಿಷಿನ್ಗೆ ಹೋಗಿ ಮಾಡ್ಕೊಂಬರ್ಬೇಕಾಗ್ತದೆ. ಈ ರೀತಿ ಮಾಡ್ಕೊಂಡ್ರೆ ನಮ್ಗೆ ಜಲ್ದಿ ಒಣಗ್ತದ, ಮತ್ತು ಮನೆಯಲ್ಲೇ ಅರಿಶಿನ ರೆಡಿ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಇದನ್ನೇನು ಮಾಡೀನಿ, ಕುದಿಸ್ಕೊಂಡು ಎಲ್ಲ ಸಿಪ್ಪಿ ಸುಲ್ಕೊಂಡು ಈ ಥರ ಹೆರ್ಚಾಕತ್ತೀನಿ ನೋಡ್ರಿ. ಕ್ಯಾರೆಟ್ ಥರ ಬೀಳಕತ್ತದ ಅದು. ಇದನ್ನ ಅರಿಶಿನ ಮಾಡ್ಕೊಳ್ಳೋದು ಚೆಂದಾಗಿ ಒಣಗಿಸ್ಬೇಕು. ಬಿಸಿಲಿಗೆ ಹಾಕಿ ಒಣಗಿಸಿ ಅರಿಶಿನ ಮಾಡ್ಕೊಳ್ಳೋದು. ಹಿಂಗೇನಾರು ಅರಿಶಿನ ಸಿಕ್ಕರೆ ನೀವು ಮಾಡ್ಕೊರಿ. ಚಲೋದು ಇದ್ದಿದ್ದು ಸ್ವಲ್ಪ ಆದ್ರೆ ಯೂಸ್ ಮಾಡೋಣಂತ. ಬಾರಿಕಲ್ಲಿ ಅಂಗಡಿ ತಂದು ತಿರೋದು ಇದ್ದೇ ಇರ್ತದ, ಆದರೂ ಇದ್ದಾಗ ಸ್ವಲ್ಪ ಯೂಸ್ ಮಾಡ್ಕೋಬೇಕು ಅಂತ. ಕಲರ್ ಮಾತ್ರ ಮನ್ಗಂಡದ ನೋಡ್ರಿ ಹೆಂಗದ ಕಲರ್. ಅರಿಶಿನ, ಪ್ಯೂರ್ ಅರಿಶಿನ. ಇದನ್ನು ಒಣಗಿಸ್ತೇನೆ ರೀ ಎಲ್ಲ ಹೆರ್ಚಿ. ನೋಡ್ರಿ ಇಷ್ಟೊತ್ತು ಹೆರ್ಚಿನೆಲ್ಲ ಇಷ್ಟಾಗೈತಿ. ಕೈ ನೋಡ್ರಿ ಎಷ್ಟು ಅರಿಶಿನ ಆಗ. ಇದನ್ನು ಒಳ್ಳೆದಿಗೆ ಒಣಗಿಸ್ಕೊಂತೀನಿ. ಎರಡರಿಂದ ಒಣಗ್ತದೆ ಅಂದ್ಕೊಂಡೀನಿ. ನೋಡೋಣ, ಆದಷ್ಟು ತೆಳ್ಳಗೆ ಒಣಗಿಸ್ತಾನೆ. ಇನ್ನೊಂದು ಪೇಪರ್ ತುಂಬಿಸಿದ್ದಾರೆ ನೋಡ್ರಿ. ಇಲ್ಲಿ ಮತ್ತು ಅಲ್ಲಿ 3 ಕಡೆ ಒಣಾಕಿನಿ. ಇದು 2 ಅರಿಶಿನ
ಒಳಗಿರೋದು ಹೆರ್ಚಿರೋದು. ಇದು ಮ್ಯಾಲಿನ ಸಿಪ್ಪಿ ಹೆರ್ಚಿದ್ ಕೂಡ ನಾನು ವೇಸ್ಟ್ ಮಾಡಿಲ್ಲ. ಅದು ಒಣಗಲಿ, ಒಣಗಿದ ಮೇಲೆ ಏನು ಹಾಕೈತೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಐಸ್ ಕ್ರೀಮ್. ಬೇಡ ಬಿಡು ನೀತು. ಅವ್ವ ಕಾಲು ತೊಂಬ ಯಾವತ್ತು ತಗೊಂಡು ಚಾಕ್ಲೇಟ್ ಅದು 20 ರೂಪಾಯಿ. ಅಯ್ಯೋ ನಾವಲ್ಲ 10 ರೂಪಾಯಿ ಅಂಗಡಿಯಾಗ 10 ರೂಪಾಯಿ 15 ರೂಪಾಯಿನೇ ಇವು. 10 ಅಂಗಡಿಯಾಗ 10 ರೂಪಾಯಿ ಅವತ್ತಲ್ಲ ಇವಕ್ಕ 10 ಕೊಡು. ಇದೇ ಲೋಕಲ್, ಅದೇ ಯಾವ್ದು ಲೋಕಲ್? ಎಲ್ಲ ಲೋಕಲ್ಲ, ಯಾವುದೆಲ್ಲ ಅದೇ ಅದು. ಬಾ ಮತ್ತು ರೊಕ್ಕ ಕೊಡ್ತಾನೆ ಐಸ್ ಕ್ರೀಮ್ ಒಳಗಿಟ್ಟು. ಏವನವಲ್ಲ ವಿಮಾನ ಸೌಂಡು ನೋಡ್ರಿ, ಅದು ಎಂಥ ಪ್ರಿವರ್ ಆಗ್ತದೆ. ಇವ್ರು ಹೋದ್ರೆ ಐಸ್ ಕ್ರೀಮ್ ತರಾಕ ನೋಡ್ರಲ್ಲ, ಹೋದ್ರಲ್ಲಿ. ಇದು ಎಲ್ಲ ಬಿಸಿಲಿಗೆ ಒಣಗಲಿ. ಪೇಪರ್ ತೊಗೊಂಬಾರ ಮಗನ. ನನ್ನ ಮಗ ನೋಡ್ರಿ ಎಷ್ಟು ಪೇಪರ್ ತೊಗೊಂಬಂದಾನ, ಓದಿ ತೊಗೊಂಬಂದ. ಇಂಥ ಮಗ ಅದಾನ. ಮತ್ತು ಬೈತಾಳ ಅಂತ ಅಂದ್ಕೊಂಡ್ರಿ. ಮಗ ಅಂತೇಳಿ ಮಗನಿಗೆ ಮಗನೇ ಅಂತಾರೆ, ಇನ್ನೇನಂತಾರು ಅಲ್ವಾ? ಒಣಗ್ರಿ ಮಸ್ತಾಗಿ ಅರ್ಶಿನ ರೆಡಿ ಮಾಡ್ಕೊಳ್ಳೋಣಂತ. ಸಿಪ್ಪಿ ಯಾಕೆ ವೇಸ್ಟ್ ಮಾಡಬಾರ್ದಂದ್ರೆ ನೋಡ್ರಿ, ಇದ್ರೊಳಗೂ ಅರ್ಶಿನ ಐತಿ. ಯಾಕೆ ಇದು ಸಪ್ರೇಟಾಗಿ ಒಣಗಿಸಿ ಸಪ್ರೇಟಾಗಿ ಅರ್ಶಿನ ಮಾಡ್ಕೊಳ್ಳೋಣ, ಅದಕ್ಕೋಸ್ಕರ ನಾನಂತೂ ಯಾವುದೂ ವೇಸ್ಟ್ ಮಾಡಲ್ಲ. ನೋಡ್ರಿ ಎಷ್ಟೊತ್ತು ಮಾಡಿ ಎಲ್ಲ ಇಷ್ಟು ಕಸ ಹಾಕೀನಿ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೊತೀನಿ. ಮತ್ತು ಇಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡು ಅಡುಗೆ ಮಾಡ್ತೀನಿ. ಮತ್ತು ಅಡುಗೆ ಮಾಡಿ ಮತ್ತೆ ಸಿಗೋಣ ಅಂತ.